ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ನಮ್ಮ ಪ್ರಯಾಣ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಇದಿರೋದು ಶಬರಿಮಲೆಯಲ್ಲ, ಇದು ಕರ್ನಾಟಕದಲ್ಲೇ ಇದೆ. ಕರ್ನಾಟಕದಲ್ಲೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ. ಇದನ್ನು ನೀವು ನೋಡಿ ಆನಂದಿಸಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಇದನ್ನು ಕರ್ನಾಟಕದ ಶಬರಿಮಲೆ ಅಂತಲೇ ಕರೀತಾರೆ. ಇದು ಬೆಂಗಳೂರಿಂದ ಸುಮಾರು 364 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 6:30 ಗಂಟೆ ಪ್ರಯಾಣ ಆಗುತ್ತೆ ಇಲ್ಲಿಂದ. ಬಸ್ಸಲ್ಲಿ ಹೋದರೆ 478 ರೂಪಾಯಿ ಚಾರ್ಜಸ್ ಆಗುತ್ತೆ. ನಾವು ಈಗ ಕಾರಲ್ಲಿ ಹೋಗ್ಬಿಡೋಣ. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗೋ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ನೋಡಿ, ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಸವಿಯೋಕ್ಕಾಗದೇ ಇರೋಷ್ಟು ಮನಸ್ಸೇ ಬರಲ್ಲ. ಪಕ್ಕದಲ್ಲೇ ತುಂಗಾ ನದಿ ಹರಿತಾ ಇದೆ. ಮತ್ತು ಗಾಡಿಗಳ ಮಧ್ಯದಲ್ಲೇ ರಸ್ತೆ ಹೋಗೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. NH13 ಅಂತ ಹೇಳ್ತಾರೆ ಇದನ್ನು. ಈ ರಸ್ತೆನ ತುಂಬಾ ಚೆನ್ನಾಗಿದೆ. ಈ ರಸ್ತೆನ ನಾನು ಎಷ್ಟು ಆಸ್ವಾದಿಸ್ತೀನಿ ಅಂದರೆ ಅದನ್ನು ನನ್ನ ಬಾಯಿನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿದೆ, ಅಷ್ಟು ಚೆನ್ನಾಗಿ ನಾನು ಆಸ್ವಾದಿಸಿದ್ದೀನಿ. ಸುಮಾರು 25 ವರ್ಷಗಳ ಕಾಲ ನಾನು ಈ ರಸ್ತೆನಲ್ಲಿ ಆಸ್ವಾದನೆ ಮಾಡಿದ್ದೀನಿ. ಹಾಗಾಗಿ ಈ ಬೆಜ್ಜವಳ್ಳಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇದು ಸುಮಾರು 30-35 ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನ ಇದು. ನಾನು ನೋಡಿ ಕೂಡ 25 ವರ್ಷನೇ ಆಗಿತ್ತು. ಈಗ ಮತ್ತೆ ನಿಮಗೆ ತೋರಿಸ್ಕೊಡೋಕ್ಕೋಸ್ಕರ ಅಂತ ನಾನು ಮತ್ತೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಶಿವಮೊಗ್ಗದಿಂದ ಸುಮಾರು ಒಂದು 1.25 ಗಂಟೆ ಅಷ್ಟೊತ್ತು ಪ್ರಯಾಣ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಮಾರ್ಗ ಮಧ್ಯದಲ್ಲೇ ನೇರವಾದ ರಸ್ತೆನಲ್ಲೇ ಮಾರ್ಗ ಮಧ್ಯದಲ್ಲೇ ಸಿಕ್ಬಿಡುತ್ತೆ. ಎಲ್ಲೂ ನಮಗೆ ಡಿವಿಯೇಷನ್ ಏನಿಲ್ಲ. ಬೆಜ್ಜವಳ್ಳಿ ದೇವಸ್ಥಾನ ಅಂತಲೇ ಈ ದೇವಸ್ಥಾನಕ್ಕೆ ಇರೋದು. ಇದರ ಸ್ಥಾಪಕರು ಕೃಷ್ಣಯ್ಯ ಶೆಟ್ಟಿ ಅಂತ. ಈಗ ನಡೆಸ್ಕೊಂಡು ಹೋಗ್ತಾ ಇರೋವಂಥವರು ಅವ್ರ ತಂದೆಗೆ ಹೆಗಲಾಗಿರುವಂಥ ಸಂತೋಷ್ ಗುರೂಜಿಯವರು. ನಾವು ಹೋದಾಗ ತುಂಬ ಮಳೆಗಾಲ, ಹಾಗಾಗಿ ಎಲ್ಲ ಪಾಚಿ ಕಟ್ಟಿದೆ. ಆದರೆ ಈಗ ಸಂಕ್ರಾಂತಿನಲ್ಲಿ ನೀವು ಈ ದೇವಸ್ಥಾನ ನೋಡೋದು ತುಂಬಾ ವಿಶೇಷ. ಹಾಗಾಗಿ ಈಗ ನಾನು ನಿಮಗೆ ಈ ದೇವಸ್ಥಾನನ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ವಿಶಾಲವಾಗಿದೆ ಪ್ರಾಂಗಣ ಕೂಡ. ಸುತ್ತ ಅಡಿಕೆ ತೋಟ ಇದೆ. ಅಡಿಕೆ ತೋಟದ ಮಧ್ಯದಲ್ಲಿ ದೇವಸ್ಥಾನ ಇರೋದು. ಮತ್ತು 18 ಮೆಟ್ಲು ಆ ಥರ ಎಲ್ಲ ಏನೂ ಇಲ್ಲ. ಮಲೆನಾಡಲ್ಲಿರೋ ದೇವಸ್ಥಾನಗಳ ರೀತಿಯಲ್ಲೇ ಈ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ನೋಡಿ, ನಾವು ಪ್ರಾಂಗಣಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ದೇವರ ಗರ್ಭಗುಡಿ ಎದುರಿಗೆ ಕಾಣುತ್ತೆ. ತುಂಬಾ ಚೆನ್ನಾಗಿ ದೇವಸ್ಥಾನ ಕಾಣಿಸುತ್ತೆ. ನೀವು ಶಬರಿಮಲೆಯಲ್ಲಿ ಹೇಗೆ ಸಂಕ್ರಾಂತಿ ದಿನಲ್ಲಿ ಮಕರ ಜ್ಯೋತಿನ ಕಾಣ್ತಿರೋ ಹಾಗೆ ಕೂಡ ಈ ದೇವಸ್ಥಾನದಲ್ಲಿ ನೀವು ಗರುಡನ ದರ್ಶನನ ಪಡಿಬೋದು. ಅದೇ ಇಲ್ಲಿನ ವಿಶೇಷತೆ ಆಗಿರುತ್ತೆ. ಈ ದೇವಸ್ಥಾನದ ಒಳಗಡೆ ಎಲ್ಲ ನೋಡ್ಬಿಡೋಣ. ಇಲ್ಲಿ ಪ್ರಾಂಗಣದಲ್ಲೆಲ್ಲನೂ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿ ಚರಿತ್ರೆನ ಕೆತ್ತನೆ ಮಾಡಿದ್ದಾರೆ, ಪೇಂಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಈ ದೇವಸ್ಥಾನದ ಸ್ಥಾಪಕರು ಶ್ರೀಯುತ ಕೃಷ್ಣಯ್ಯ ಶೆಟ್ಟಿ ಅನ್ನುವಂಥವ್ರು. ಇವರು ಸುಮಾರು 40 ವರ್ಷಗಳ ಹಿಂದೆ ಒಂದು ಶಬರಿಮಲೆಗೆ ಹೋಗ್ತಾಯಿದ್ರು. ಅಂದರೆ ಶಬರಿಮಲೆಗೆ ಹೋಗೋಕ್ಕೆ ಶುರು ಮಾಡಿದರು. ಇವರು ಸುಮಾರು 41 ಬಾರಿ ಏನೋ ಶಬರಿಮಲೆಗೆ ಯಾತ್ರೆ ಮಾಡಿದಾರಂತೆ. ಹಾಗಾಗಿ ಇವ್ರ ಕನಸಲ್ಲಿ ಭಗವಂತ ಬಂದು ನನಗೆ ಇಲ್ಲೊಂದು ನೆಲೆ ಕಾಣಿಸ್ಕೊಡು ಅಂತ ಹೇಳಿದ್ದಾರೆ. ಆದರೆ ಇವ್ರಿಗೆ ಏನೋ ಕನಸಲ್ಲಿ ಬಂದು ಹೇಳಿದೆ ಸ್ವಾಮಿ, ಅದೆಲ್ಲ ನಮ್ಮಂಥವ್ರಿಗೆ ಸಾಧ್ಯನಾ ಅಂತ ಅಂದ್ಬಿಟ್ಟು ಅವರು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಮತ್ತೆ ಇದೇ ಕನಸು ರಿಪೀಟ್ ಆಗ್ತಾ ಇದೆ ಅವ್ರಿಗೆ. ಮತ್ತು ಒಂದೊಂದು ಸತಿ ನಾನು ಇಲ್ಲಿ ನಂಗೆ ದೇವಸ್ಥಾನ ಕಟ್ಟಿಸು ಅಂತಲೂ ಕೂಡ ಹೇಳಿದ್ರಂತೆ ದೇವರು. ಅದಕ್ಕೂ ಅವಾಗ ನಮ್ಮ ಮನಸ್ಸು ಕೊಟ್ಟಿರಲಿಲ್ಲ. ಅಂದರೆ ನಮಗೆ ಸಾಧ್ಯ ಆಗಲ್ಲ, ನಾವು ಕಾಮನ್ ಪೀಪಲು, ನಮಗೆಲ್ಲ ದೇವಸ್ಥಾನ ಕಟ್ಟಿಸೋದು ಅಂದರೆ ಹುಡುಗಾಟದ ಕೆಲಸನ ಅಂಥೇಳಿ ಅವರು ಅದನ್ನು ಮನಸ್ಸಿಗೆ ತೊಗೊಂಡಿರಲಿಲ್ಲ. ಅವರ ಮನಸ್ಸಿನ ಅನಿಸಿಕೆನ ಹಲವಾರು ಜನರ ಜೊತೆ ಹಂಚ್ಕೊಂಡಿದ್ದಾರೆ. ಹಾಗೆ ಇವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರಿಗೂ ಕೂಡ ಈ ವಿಚಾರ ತಿಳಿಸಿದ್ರಂತೆ. ಆಗ ಖಂಡಿತ ನೀವು ಮಾಡಿ, ಒಳ್ಳೆಯದಾಗತ್ತೆ. ನೀವು ನಡೆಸ್ಕೊಂಡು ಹೋಗಬೇಕಾಗಿಲ್ಲ, ನೀವು ಪ್ರಾರಂಭ ಮಾಡಿ, ಭಗವಂತನೇ ಎಲ್ಲ ನಡೆಸ್ಕೊಂಡು ಹೋಗ್ತಾನೆ ಅಂತಲೂ ಹೇಳಿದ್ರಂತೆ. ಹಾಗೆ ಉಡುಪಿ ಮಠದ ಪೇಜಾವರ ಶ್ರೀಗಳು ಕೂಡ ಅದೇ ರೀತಿ ಹೇಳಿದ್ರಂತೆ. ನಾನೇ ಬಂದು ಮೊದಲ ಪೂಜೆ ಮಾಡಿಕೊಡ್ತೀನಿ, ಖಂಡಿತ ನೀವು ಸ್ಥಾಪನೆ ಮಾಡಿ ಅಂತ ಹೇಳಿದ್ರಂತೆ. ಹಾಗೆ ಇನ್ನೊಬ್ಬರು ತುಮಕೂರಿನಲ್ಲಿ ದೇವಸ್ಥಾನ ಕಟ್ಸಿರೋ ಅಂಥ ಒಬ್ಬರು ಜಡ್ಜ್ ಆಗಿದ್ದಂಥವ್ರು ಕೂಡ ಅವರು ಅದೇ ರೀತಿ ನಿಮ್ಗೆ ಹೇಳಿದ್ರಂತೆ. ನೀವು ಮಾಡಿ, ಭಗವಂತನೇ ನಿಮ್ಮ ಕನಸಲ್ಲಿ ಬಂದು ಹೇಳಿರುವಾಗ ಅದು ನಡೆಸ್ಕೊಂಡು ಹೋಗ್ತಾರೆ ಅಂತ.
ಹಾಗಾಗಿ ಅವರು ಅವ್ರ ತೋಟದಲ್ಲೇ ಒಂದು 30-35 ವರ್ಷದ ಹಿಂದೆ ಸ್ಥಾಪನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಭಗವಂತನ ಭಕ್ತರು ಕೂಡ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ದೇವಸ್ಥಾನ ಸ್ಥಾಪನೆ ಆಗಿದೆ. ಇವರು ಮನಸ್ಸಿನಲ್ಲಿ ಮಾತ್ರ ಭಗವಂತನ ನೆನೆಸಿರಲಿಲ್ಲ, ಅದೇ ರೀತಿ ಅವರ ಮಗನಲ್ಲೂ ಕೂಡ ಅದೇ ಭಕ್ತಿಯನ್ನು ಸ್ಫುರಿಸಿದ್ದಾರೆ ದೇವರು. ಆತ ಕೂಡ ವೃತ್ತಿನಲ್ಲಿ ವೈದ್ಯರಾದರೂ ಕೂಡ ಅವ್ರ ಹೆಸರು ಸಂತೋಷ್ ಗುರೂಜಿ ಅಂತ, ಸಂತೋಷ್ ಕುಮಾರ್ ಅಂತ. ಹಾಗಾಗಿ ಅವರು ವೈದ್ಯರಾದರೂ ಕೂಡ ಭಗವಂತನ ಭಕ್ತಿನಲ್ಲಿ ಲೀನಲಾಗಿ ಈಗ ಶಿವಮೊಗ್ಗದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ರು ಅವರು. ಆಮೇಲೆ ಅದರಿಂದ ವಿರಕ್ತರಾಗಿ ಪೀಠಾಧಿಪತಿ ಮಾಡಬೇಕು ಅಂದ್ಕೊಂಡು ತೀರ್ಮಾನ ಮಾಡಿ ಈಗ ಅವರು ಮಠಾಧೀಶ್ವರರಾಗಿದ್ದಾರೆ. ತಂದೆಯವರಿಗೆ ಹೆಗಲಾಗಿ ನಿಂತು ಎಲ್ಲ ರೀತಿಯಲ್ಲೂ ಸಹಕರಿಸ್ತಾ ಇದ್ದಾರೆ. ಪ್ರತಿ ಸಂಕ್ರಾಂತಿ ದಿನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ವ್ರತಾಚರಣೆ ಮಾಡಿ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಇಲ್ಲಿ ಇರುಮುಡಿ ಕಟ್ಟೋದು ನಡೆಯುತ್ತೆ, ಹಾಗೆ ಇರುಮುಡಿ ಬಿಚ್ಚೋ ಕಾರ್ಯಕ್ರಮ ಕೂಡ ನಡೆಯುತ್ತೆ. 3 ದಿನ ವಿಶೇಷವಾದ ಜಾತ್ರೆ ನಡೆಯುತ್ತೆ. ಈ ಸಮಯದಲ್ಲಿ ದೇವಾಲಯನ ನೋಡೋದೇ ಒಂದು ತುಂಬ ಅಭೂತಪೂರ್ವವಾದಂಥ ಅನುಭವ. ಇಲ್ಲಿ ಅಯ್ಯಪ್ಪನ ಸ್ವಾಮಿ ಜೊತೆಗೆ ಆತನ ಅಣ್ಣನಾದ ವಿಘ್ನೇಶ್ವರ ಇದ್ದಾನೆ, ಹಾಗೂ ತಾಯಿ ಭಗವತಿ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ನೆಲೆಸಿದ್ದಾಳೆ. ಮತ್ತು ನವಗ್ರಹ ದೇವಸ್ಥಾನ ಇದೆ. ಹರಿಹರ ಸುತರಾದ ಹರಿಯ ವಾಹನವಾದಂಥ ಗರುಡ ಈ ಸ್ಥಳಕ್ಕೆ, ಈ ದೇವಸ್ಥಾನಕ್ಕೆ ಬಂದು ಮಕರ ಸಂಕ್ರಮಣ ದಿನ ಪೂಜೆ ಎಲ್ಲ ನಡೆಯುವಂಥ ಸಮಯದಲ್ಲಿ 3 ಬಾರಿ ಬಂದು ಪ್ರದಕ್ಷಿಣೆ ಹಾಕಿ ಹೋಗುತ್ತೆ. ಇದೇ ಇಲ್ಲಿ ಅಂತ ವಿಶೇಷವಾದಂಥ ಸಮಾಚಾರ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲೆಲ್ಲಿದ್ದಾರೋ ಏನೇನಿದ್ದಾರೋ ಅವರೆಲ್ಲ ಬಂದು ಇಲ್ಲಿ ನಡ್ಕೊಳ್ತಾರೆ, ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಶಬರಿಮಲೆಗೆ ಅಂತ ತುಂಬ ಯಾತ್ರೆ ಕಠಿಣವಾಗಿರುತ್ತಲ್ಲ, ಅಲ್ಲಿಗೆ ಹೋಗೋಕ್ಕಾಗದೇ ಇರುವಂಥವ್ರು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಅವರ ಹರಕೆ ಏನಿದೆ ಅದನ್ನು ಸಲ್ಲಿಸ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಹೆಣ್ಮಕ್ಳಿಗೂ ಕೂಡ ಪ್ರವೇಶ ಇದೆ. ಶಬರಿಮಲೆಯಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ವಲ್ಲ, ಆದರೆ ಇಲ್ಲಿ ಆ ರೀತಿ ಆಗಲ್ಲ. ಸ್ವಾಮಿ ತಾನು ಎಲ್ಲರಿಗೂ ದರ್ಶನ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಇಲ್ಲಿ ಬಂದು ನೆಲೆಯೂರಿದ್ದಾನೆ ಅಂತ ಕಾಣುತ್ತೆ. ಹಾಗಾಗಿ ಇಲ್ಲಿ ಹೆಣ್ಮಕ್ಳಿಗೂ ಪ್ರವೇಶ ಇರೋದ್ರಿಂದ ನಾನು ತುಂಬ ಸಂತೋಷದಿಂದ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಹಿಂದೆ ನಾನು ಶಬರಿಮಲೆಗೆ ಹರಕೆ ಇಟ್ಕೊಂಡಿದ್ದೆ, ಅದನ್ನು ತೀರ್ಸೋಕ್ಕಾಗಲಿಲ್ಲ ಅಂತ ಇಲ್ಲಿಗೆ ಹೋಗಿ ನಾನು ಹರಕೆ ತೀರಿಸಿ ಬಂದಿದ್ದೀನಿ. ನನಗೂ ನಮ್ಮ ತಂದೆಯವರು ಸುಮಾರು 17 ಬಾರಿ ಶಬರಿಮಲೆಗೆ ಹೋಗಿದ್ದಾರೆ. ಆ ವಿಶೇಷವಾದಂಥ ಭಕ್ತಿ ನನ್ನಲ್ಲೂ ಕೂಡ ಇದೆ. ಹಾಗಾಗಿ ನಾನು ಈ ಶಬರಿಮಲೆ ಅಯ್ಯಪ್ಪನ ವಿಡಿಯೋನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಹೋಗಿ ಅವ್ರು ಪೂಜೆ ಮಾಡೋದಿಲ್ಲ, ಇಲ್ಲಿ ಬಂದು ಅವರೇ ಸ್ವತಃ ಕೈ ಮುಟ್ಟಿ ಪೂಜೆ ಮಾಡೋದು ದೇವಸ್ಥಾನ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ತಿಂಗಳು ಸಂಕ್ರಮಣದಲ್ಲಿ ಹರಕೆ, ಅಂದರೆ ಈಗ ಸಂತಾನ ಆಗದಿದ್ದು ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗೋದು ಅಥವಾ ಮದುವೆ ಆಗದೆ ಇದ್ದವರು ಏನೋ ಹಲವಾರು ಅವ್ರದ್ದೇನಾದ್ರು ಕಷ್ಟ ಇರುತ್ತೆ, ಅದನ್ನೆಲ್ಲ ಪರಿಹಾರ ಆದಾಗ ತಿಂಗಳಿಗೆ ಒಂದ್ಸಲ ಸಂಕ್ರಮಣದಲ್ಲಿ ತುಲಾಭಾರ ಸೇವೆಯನ್ನು ಮಾಡ್ತೀವಿ ಅಂತ ಕೇಳ್ಕೊಂಡ್ರೆ ಅದು ಆಗ್ತದೆ, ನೆರವೇರುತ್ತೆ ಅಂತೇಳಿ 99% ಆಗಿದೆ. 100% ಕೊಡ್ತೀನಿ ನಾನು. ತಿಂಗಳಲ್ಲಿ ಬಿಟ್ಟು ಮತ್ತು ಯಾವಾಗ ಬೇಕಾದ್ರೂ ಬರ್ಬೋದು, ದೇವರ ದರ್ಶನ ಮಾಡ್ಬೋದು. ಎಲ್ಲ ಇದರಲ್ಲೂ ತತ್ವಗಳನ್ನು ಮೆಟ್ಟಿ ಧರ್ಮಶಾಸ್ತ್ರ ನಿನ್ನ ಬಳಿ ಬರ್ತಾ ಇದ್ದೀನಿ, ಅದನ್ನು ಹತ್ತಲೇಬೇಕು ಅನ್ನೋದೇನಿಲ್ಲ. ಈ ಸಂಕ್ರಾಂತಿಯ ವಿಶೇಷ ಪೂಜೆಯನ್ನು ನೀವು ಬ್ರಜ್ಜವಳ್ಳಿ ನೋಡಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.